ಸರ್ ಅಲ್ಲಿ ಹೋದ್ರೆ ಏನಿಲ್ಲ ಸರ್, ನಾನು ನಿಮ್ಗೆ ಎಲ್ಲಿ ಹೋದ್ರೆ ಬೆಳೆಯಂಗಿಲ್ಲ ಸರ್. ಸೊ ಸರ್ ಬನ್ನಿ ಸರ್. ಸರ್ 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 ಗೈಸ್, ಎಲ್ಲರೂ ನಾರ್ಮಲ್ ಆಗಿ ಕುಕ್ಕೂರ್ ತಿಂದಿರ್ತೀರಿ, ಬಟ್ ಈ ಕುಕ್ಕೂರ್ನ ಸ್ವಲ್ಪ ವೆರೈಟಿ ಅಂದ್ರೆ ಬೇರೆ ಬೇರೆ ತರ ಮಾಡ್ಬೇಕು ನನ್ನ ಪ್ಲಾನ್. ನಮ್ಮ ಸಿಂಬಾನ್ ಮಲ್ಕೊಳ್ಳೋ ಆಸನ ನೋಡ್ರಿ, ಎಲ್ಲಿಂದ ಎಲ್ಲಿವರೆಗೂ ಮಲ್ಕೊಂಡು ನೋಡ್ರಿ, ಅದು ಬೆಡ್ ಅವನೇ ಮಲ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ 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 ಬರೀ ಗೈಸ್, ಇವತ್ತಿನ ದಿನ ಶುರು ಮಾಡಿದ್ದೆ ನಾನು ಸಂಜೆ ಟೈಮ್ದಾಗ. ಸಂಜೆ ಟೈಮ್ ಅಂದರೆ ಇವಾಗ 7 ಸಂಜೆ ಟೈಮ್ ಅಂದರೆ ಇವಾಗ 6 ಗಂಟೆ ಮೇಲೆ ಆಗ್ಯದ. ಬನ್ನಿ ಇವಾಗ ಅಂದ್ರೆ ಇವತ್ತು ಸ್ವಲ್ಪ ಫುಲ್ ರೆಸ್ಟ್ ಮಾಡಿದೆ. ಎಲ್ಲಿ ವಿಡಿಯೋಸ್ ಮಾಡಕ್ಕೆ ಹೋಗಿರಲಿಲ್ಲ, 2-3 ದಿನ ಸ್ವಲ್ಪ ವಿಡಿಯೋ ಮಾಡಕ್ಕೆ ಹೋಗಿದ್ದೆ ಹೊರಗಡೆ. ವಿಡಿಯೋ ಮಾಡ್ಕೊಂಬಂದು ನೈಟೆಲ್ಲ ಎಡಿಟಿಂಗ್ ಮಾಡಿ ಭಾಳ ಅಂದ್ರೆ ಭಾಳ ಹೆರಣಾಗಿದೆ. ಸೊ ಇವತ್ತು ಆರಾಮ್ಸೆ ಮಲ್ಕೊಂಡು ವಿಡಿಯೋನು ಶುರು ಮಾಡಿರಲಿಲ್ಲ, ಒಮ್ಮೆಲೆ ಸಂಜೆ ಶುರು ಮಾಡೀನಿ. ಬನ್ನಿ ಇವಾಗ ಐತಲ್ಲ ಹೊರಗಡೆ ಹೋಗಿ ಒಂದಿಷ್ಟು ಗ್ರೋಸರೀಸ್ ತರಬೇಕು, ಅಂದರೆ ಮನೆ ಸಾಮಾನು ತರಬೇಕು. ಅಡುಗೆ ಮಾಡೋಕ್ಕದು ಏನೂ ಇಲ್ಲ ಸಾಮಾನುಗಳು. ಸೊ ಲೆಟ್ಸ್ ಗೋ ಗೈಸ್, ಹೋಗಿ ತೊಗೊಂಡ್ಬರುವ ಏನೇನು ಬೇಕು ಸಾಮಾನುಗಳು ಮನೆಗೆ. ಅದನ್ನು ಎಷ್ಟು ನೋಡ್ಕೊಂಡು ಹೋದ್ರೂ ಅಲ್ಲಿ ಅಲ್ಲಿ ಹೋಗೋದ್ರೆ ನೆನಪೇ ಇರುತ್ತೆ ಗೈಸ್. ಅದಕ್ಕೆ ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಏನಾಗುತ್ತೆ ನೋಡುವಂತೆ. ಬಟ್ಟೆ ಅಂತೂ ಹೋಗೋದಾಕಿನಿ, ಅವು ಇವತ್ತು ಮಳೆ ಬಂದಿಲ್ಲ ಗೈಸ್. ಮೊನ್ನೆ ಬಟ್ಟೆ ಹೋಗೋದಾಕಿದ್ದೆ, ಮಳೆ ಬಂದು ರಾತ್ರಿ ಬೆಳಗಾನ ಮತ್ತೆ ನೆನದು 4 ದಿನಕ್ಕೆ ಒಣಗ್ಯಾವ ಬಟ್ಟೆ. ಬಟ್ ಇವತ್ತು ಹಂಗೇನಾಗಿಲ್ಲ, ಇವತ್ತು ಆದಷ್ಟು ಒಣಗಿದಾವ. ಇವಾಗ ನಡೀತದೆ ಗೈಸ್. ಬನ್ನಿ ಇವಾಗ ಹೋಗಿ ಅವೆಲ್ಲ ತೊಗೊಂಡು ಬರೋಂಥ ಎಲ್ಲ ಸಾಮಾನುಗಳೆಲ್ಲ ಗ್ರೋಸರೀಸ್ಗಳು ತೊಗೊಂಡು ಬರೀ ಭಾಳದ ಸಂತಿ ಅಂದ್ರೆ ಭಾಳ ದಿನ ಆಯ್ತು ಗ್ರೋಸರೀಸ್ ಏನು ತಂದಿಲ್ಲ ಮನೆಗೆ, ಸಾಮಾನುಗಳನ್ನ ತಂದಿಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಎಲ್ಲ ಖಾಲಿ ಆಗಿಬಿಟ್ಟ ಮನ್ಯಾಗ. ಅದಕ್ಕೆ ಎತ್ಗೋ ಗೈಸ್, ಹೋಗಿ ತೊಗೊಂಡು ಬರೋಣ ಬನ್ನಿ ಗೈಸ್. ಅಲ್ಲಿಂದ ಒಂದಿಷ್ಟು ಇವಾಗ ಗ್ರೋಸರಿ ತೊಗೊಳಕ್ಕೆ ಬಂದಿದೆ, ಅಂದರೆ ಮನೆ ಸಾಮಾನು ಎಲ್ಲ ನೋಡಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಿನಿ. ಇವಾಗ ಇಲ್ಲೊಂದಿಷ್ಟು ಬೇಳೆ ತೊಗೊಂಡೋಗ್ಲ ಬಂದಿನಿ. ಮನೆ ಎಲ್ಲ ತೊಗೊಂಡು ಹೋಗೋಣ. ಮನೆ ಎಲ್ಲ ಖಾಲಿಯಾಗ್ಯದ, ಅದಕ್ಕೆ ಮನೆ ಮಾಡ್ಕೊತೀನಿ ಬಿಟ್ಟು ಬರೀ ಹೊರಗೆ ತಿನ್ನೋದಲ್ಲಪ್ಪ. ಇವತ್ತಿಂದ ಮನೆ ತಿನ್ನೋದು ಚಪಾತ ಮಾಡೋಣ. ಚಪಾತ ಅದು ನಮ್ಮ ಕೈಯಿಂದ ಆಗಲ್ಲ, ಬಟ್ ಟ್ರೈ ಮಾಡೋಕ್ಕೆ ಬನ್ನಿ. ಇವಾಗ ಇದೆಲ್ಲ ಒಂದಿಷ್ಟು ಎಲ್ಲೇನು ಬೇಕೆಲ್ಲ ತೊಗೊಂಡು ಮನೆಗೆ ಬಿಡಿಸಿದ್ದೀವಿ ನಿಮ್ಗೆ. ಗೈಸ್ ಎಲ್ಲ ತೊಗೊಂಬಂದೆ ಗೈಸ್. ಇಷ್ಟು ಸಾಮಾನಿಗೆ 500 ತನಕ ಹೋಯ್ತು ಗೈಸ್, 500 ಪ್ಲಸ್. ಎಣ್ಣೆಗೆ ಭಾಳ ರೇಟ್ ಆಗ್ಯದ. ಗೌರ್ಮೆಂಟ್ ಟ್ಯಾಕ್ಸ್ ಅಂತ ನಮ್ಮಂಥ ಬಡವ್ರ ಬಳಿ ಎಲ್ಲ ವಸೂಲಿ ಮಾಡತ್ತಾರ ನೋಡ್ರಿ ಸೀನ್ ಮೇಡಮ್. ಬನ್ನಿ 500 ರೂಪಾಯಿ ಪ್ಲಸ್ ಆಯ್ತು ನೋಡಿ ಅಷ್ಟೇ ಸಾಮಾನಿ. ಮನೆ ಒಬ್ಬನಿಗೆ ಗ್ರೋಸರಿ ಎಷ್ಟು ಸಾಮಾನಿಗೆ ರೇಟ್ ಅಂದ್ರೆ ಫ್ಯಾಮಿಲಿಗಳಿಗೆ ಅಷ್ಟು ಹೋಗ್ಲಕ್ಕಿಲ್ಲ. ಲೆಟ್ಸ್ ಗೋ ಗೈಸ್. ಇವಾಗ ಹೋಗಿ ಫಸ್ಟ್ ಮತ್ತೆ ನೀರು ತೊಗೊಬರ್ಬೇಕು ಕೆಳಗಿರೋದು. ಅದೇ ಬೇಸರದ ಕೆಲಸ. ಬಂದು ಮತ್ತೆ ಅಡುಗೆ ಮಾಡ್ಕೋಬೇಕು. ಎಷ್ಟು ಹೈರಾಣಿಗೆ ಎತ್ತನ್ರಿ ಗೈಸ್, ನಮ್ಮ ಹೈರಾಣ ನಮಗೆ ಗೊತ್ತು. ಗೈಸ್ ಇವಾಗ ಅಲ್ಲಿಂದ ಬಂದ್ಬಿಟ್ಟು ಎಲ್ಲ ನೀರು ತುಂಬ್ಕೊಂಬಂದು ಹೋಗಿ ಜಸ್ಟ್ ಅಂಡ್ ಇವಾಗ ನನ್ನ ತಲೆ ಒಂದು ಕುರಪತಿ ಇಡೇ ಒಂದದ. ಇವತ್ತಿಂದ ಕಾನ್ಸೆಪ್ಟ್ ಇದೆ ಗೈಸ್. ಏನಪ್ಪಾ ಅಂದ್ರೆ ಗೈಸ್, ಎಲ್ಲರೂ ನಾರ್ಮಲ್ ಆಗಿ ಕುರ್ಕುರಿ ತಿಂದಿರ್ತೀರಿ, ಬಟ್ ಈ ಕುರ್ಕುರಿನ ಸ್ವಲ್ಪ ವೆರೈಟಿ ಅಂದ್ರೆ ಬೇರೆ ಬೇರೆ ತರ ಮಾಡ್ಬೇಕು ನನ್ನ ಪ್ಲಾನ್. ಅಂದ್ರೆ ಬೇರೆ ತರ ನೋಡ್ರಿ, ಈ ತರ ಇಷ್ಟು ಕುರ್ಕುರಿ ತಂದಿನಿ. ಒಂದು ಕುರ್ಕುರಿ ಅಂಡ್ ಚಿಪ್ಸ್ ಅಂಡ್ ಇದು ಒಂದು ಬೇರೆ ತರ ಕುರ್ಕುರಿ, ಇದು ಒಂದು ಬೇರೆ ತರ ಕುರ್ಕುರಿ ಅಂಡ್ ಇದು ಒಂದು ಚಿಪ್ಸ. ಇವು ಅಷ್ಟು ಆಗಿಬಿಟ್ಟು ಅದ್ರ ಜೊತೆ ಐತಲ್ಲ ಇದೆಲ್ಲ ಆಯ್ಕೆ ಮಾಡೋದದ. ತೋರಿಸ್ತಿಂತೆ ಗೈಸ್, ಲೆಟ್ಸ್ ಗೋ. ನಿಮಗೆಲ್ಲ ತೋರಿಸ್ತಿಂತೆ ಯಾವ ತರ ಚಾಟ್ ಮಾಡ್ಕೊಂಡು ಸ್ವಲ್ಪ ವೆರೈಟಿ ಆಗಿ ತಿನ್ನೋದು ಅಂತ ಹೇಳಿದ್ರೆ. ಬನ್ನಿ ಇವಾಗ ಮಾಡುವ. 2 ನಿಂಬೆಹಣ್ಣ ಕೆಳಗಡೆ ನೆಸ್ಕೊಂಡಿದ್ದೀನಿ, ಅಂದ್ರೆ ಚಂಪಕ್ಲಾಲ್ ಅವ್ರ ಮನೆಯಿಂದ ನೆಸ್ಕೊಂಡಿದ್ದೀನಿ 2 ನಿಂಬೆಹಣ್ಣ. ಬನ್ನಿ ಗೈಸ್, ಇವಾಗ ಐತಲ್ಲ ಮೇಕಿಂಗ್. ಏನ್ ಮೇಕಿಂಗ್ ಅಂದ್ರೆ ಕುರ್ಕುರೆ ಚಾಟ್ ಮೇಕಿಂಗ್ ಗೈಸ್. ಬನ್ನಿ ತೋರಿಸ್ತಿಂತೆ ನಿಮ್ಗೆ. ಲೆಟ್ಸ್ ಗೋ ಗೈಸ್, ಬನ್ನಿ ಮಾಡುವ. ಗೈಸ್ ಬನ್ನಿ ಗೈಸ್. ಇವಾಗ ಐತಲ್ಲ ಅಷ್ಟು ಕ್ಯಾಮ್ರಾಮನ್ ತಳ ಒಂದು ಹುಡುಗ ಓಡಾಡತ್ತಿರ್ತಾರೆ, ಹುಡುಗ ಕರ್ಕೊಂಡಿದ್ದೀನಿ. ಬನ್ನಿ ಗೈಸ್, ಇವಾಗ ಐತಲ್ಲ ಫಸ್ಟ್ ಚಿಪ್ಸ್ ಹಾಕುವಂತ ಬಾಂಡ್ಲಿ ಒಳಗಡೆ ಒಂದು ದೊಡ್ಡ ಬಾಂಡ್ಲಿ ತೊಂದಿನಿ ಸ್ವಲ್ಪ. ಯಾಕಂದ್ರೆ ಇವತ್ತ ಸ್ವಲ್ಪ ಯೂನಿಕಾಗಿ ಏನೇನು ತಿನ್ಬೇಕು ಅನ್ಸ್ಲತ್ತಿತ್ತು. ಸೊ ಅದ್ರ ಸಲುವಾಗಿ ನನ್ನ ಈ ಮೈಂಡ್ ಸೆಟ್. ನೆಕ್ಸ್ಟ್ ಕುರ್ಕುರಿ ರೈಸ್, ಅದಾಗಿಂದ ಇನ್ನೊಂದು ಥರ ಕುರ್ಕುರಿ, ಇದು ಯಾವುದೋ ಅದ ಚಿಲ್ಲಿ ಮಸಾಲ ಅಂತ ಹೇಳಿದ್ದಾರೆ. ಮನಿ
3 ಕುರ್ಕುರಿ ಅಣ್ಣ ನಿನ್ನದಲ್ಲ ಇದು, ನೀವು ತಿನ್ನೋದಲ್ಲ ಇದು, ನೀವು ತಿನ್ನೋಂಥದ್ದಲ್ಲ ಬಟ್ ತಿಂತೀನಿ ಗೈಸ್. ಇದು ಟೊಮೊಟೊ ಗೈಸ್, ಟೊಮೊಟೊ ಕುರ್ಕುರಿ ಗೈಸ್, ಟೊಮೊಟೊ ಕುರ್ಕುರಿ ಆ್ಯಂಡ್ ಟೊಮೊಟೊ ಚಿಪ್ಸ್, ಟೊಮೊಟೊ ಚಿಪ್ಸ್. ಬನ್ನಿ ನಂತರ ಎಲ್ಲ ಇದ್ರೆ ಹಾಕಿನಿ. ಇದಕ್ಕೆ ತಲಿಸದ ಮೇನ್ ಹಾಕ್ಬೇಕಾಗಿರೋದು ನಾವು ಟೊಮೊಟೊ ಗೈಸ್. ಅಂದರೆ ಸ್ವಲ್ಪ ಯೂನಿಕಾಗಿ ಮಾಡ್ಬೇಕನ್ನೋದು ನನ್ನ ಪ್ಲ್ಯಾನ್. ಟೊಮೊಟೊ ಕಟ್ ಮಾಡಿ ಇಟ್ಕೊಂಡ್ರಿ ಒಂದು ಸೈಡ, ಟೊಮೊಟೊ ಅದ್ರ ಮೇಲೆ ಉಳ್ಳಾಗಡ್ಡಿ, ಹಸಿಮೆಣಸಿಗೆ ಹಾಕ್ಬೇಕಂತ ಮಾಡಿದೆ. ಹಸಿಮೆಣಸಿಗೆ ಹಾಕಿಲ್ಲ ನಾನು, ಯಾಕಂದ್ರೆ ನನ್ನ ಹತ್ರ ಇಲ್ಲ. ಆಮೇಲೆ ಸಂತೆ ಮಾಡ್ಕೊಂಡು ಹಸಿಮೆಣಸಿಗೆ ಥರ ನೆನಪಾಗಿಲ್ಲ. ಸೊ ಅದ್ರ ಮೇಲೆ ಗೈಸ್ ಕೊತ್ತಂಬರಿ ಇಷ್ಟು ಹಾಕ್ಬಿಟ್ಟು ಇದ್ರ ಮೇಲೆ ಐತೆಲ್ಲ ಗೈಸ್ ಒಂದು ಸ್ವಲ್ಪ ಧನಿಯಾ ಪುಡಿ, ಅವರಿಗೇನು ಗೈಸ್ ಪಿಜ್ಜಾ ಮೇಲೆ ಹಾಕ್ತಾರಲ್ಲ, ಪಿಜ್ಜಾ ಟಾಪಿಂಗ್ ಮೇಲೆ ಅದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮಾಡಿರೋ ಚೆನ್ನಾಗಿ ಟೇಸ್ಟ್. ಇದ್ರ ಮೇಲೆ ಗೈಸ್ ಚಾಟ್ ಮಸಾಲ ಹಾಕಬೇಕು. ಚಾಟ್ ಮಸಾಲ ಹಾಕಿದ್ರೆ ಸ್ವಲ್ಪ ಚೆಂದ ಆಗುತ್ತೆ, ಯಾಕಂದ್ರೆ ಹುಳಿ ಖಾರ ಖಾರ ಚೆಂದ ಅನ್ಸುತ್ತೆ. ಅದಕ್ಕೆ ಚಾಟ್ ಮಸಾಲ ಮೇನ್. ಸ್ವಲ್ಪ ನಿಮ್ಮ ಹತ್ರ ಜಾಸ್ತಿ ಇದ್ರೆ ಜಾಸ್ತಿನೇ ಹಾಕಿ ಗೈಸ್. ಇವಾಗ ಚಾಟ್ ಮಸಾಲ ಅಂತ ಹಾಕಾಯ್ತು. ಇವಾಗ ಚಾಟ್ ಮಸಾಲ ಖಾಲಿ ಬನ್ನಿ ಗೈಸ್. ಒಂದಿಷ್ಟು ಚಿಲ್ಲಿ ಸಾಸ್ ಹಾಕೋಂತ. ಚಿಲ್ಲಿ ಸಾಸ್ ಹಾಕೋ ಸ್ವಲ್ಪ ಟೇಸ್ಟ್ ಎಕ್ದಮ್ ಹಿಂಗಾಗುತ್ತೆ ಗೈಸ್, ಹಿಂಗೆ ಗೈಸ್. ಒಂದಿಷ್ಟು ಚಿಲ್ಲಿ ಸಾಸ್ ಹಾಕೋಂತ ಸಾಕು ಗೈಸ್, ಜಾಸ್ತಿ ಆಗಬಾರ್ದು, ಜಾಸ್ತಿ ಆದರೆ ಚೆನ್ನಾಗುತ್ತೆ. ಚಿಲ್ಲಿ ಸಾಸ್ ಹಾಕ ಅದರ ಮೇಲೆ ಒಂದು ಸ್ವಲ್ಪ ನಿಂಬು ನಿಚೋಡಂ ತಂಡ ಪಾರ್ ಮಾಡಬೇಕು. ಸ್ವಲ್ಪ ನಿಂಬು ನಿಚೋಡಂ ತಂಡ ಪಾರ್ ಮಾಡಬರಿ. ನಿಂಬು ನಿಚೋಡಂ ತಂಡ ಪಾರ್. ये सब क्या देखना पड़ रहा है? अच्छा है मैं अंधा हूँ. ಬಟ್ ಫುಲ್ ಜಾಸ್ತಿ ಆಗೋದಕ್ಕೆ ಹಾಕಿಲ್ಲ ನೋಡ್ರಿ. ಇದು ಎಲ್ಲಿ ಹಿಂಗಾಗ್ಯದ ನಾನು ಕಲಿಸ್ತೀನಿ. ಗೈಸ್ ಹಿಂಗೆ ಕಲ್ಸೋಕಿನ ಇದನ್ನ ಐತಲ್ಲ ಇದೆಲ್ಲ ಸೇರಿಸ್ಬಿಟ್ಟು ನಂಬರ್ 1 ಏನು ಆಸೆ ಇಟ್ಕೊಂಡಿದ್ರಲ್ಲ ಅದು ಆಗ್ಬೇಕಂತ ನಾನು ಬೋಲ್ತೀನಿ. ಯಾವ ಥರ ಇದನ್ನೈತಲ್ಲಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಬರ್ರಿ. वाओ एक नंबर गाइस. ओ भाई मारो मुझे, मारो मुझे, मारो नहीं ये मजाक हो रहा है. एक सेकंड यार, मजाक हो रहा है ಗೈಸ್. ನೋಡಿ ಗೈಸ್, ಇದೊಂದು ದೊಡ್ಡ ಬೈಟ್ ಮಾಡೀನಿ. ಏನಪ್ಪ ಅಂದ್ರೆ ಎಲ್ಲ ಇದೆ, ಉಳ್ಳಾಗಡ್ಡಿ, ಟೊಮೆಟಿ ಮತ್ತು ಕೊತ್ತಂಬರಿ ಅದನ್ನು ಹಚ್ಕೊಂಡು ಬನ್ನಿ ಗೈಸ್. ಅದನ್ನು ತಿಂದ್ಬಿಟ್ಟು ಆಮೇಲೆ ಅಡುಗೆ ಕೂಡ ಹೋಗು. ನಾವು ಭಾಳ ಕೆಲಸ ಅದ ಇದೇ ಮಾಡ್ಕೋತಾರಲ್ಲ ಗಚ್ಕೋ. ಇದು ಬೇಗ ತಿಂತೀನಿ ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ನಾವು ತಿಂದಂತ ಆಯ್ತು. ಇವಾಗ ನಮ್ಮ ಸಿಂಬಾಗ ಸ್ನಾನ ಮಾಡ್ಸ್ಬೇಕು. ಸಿಕ್ಕಾಪಟ್ಟೆ ಹೆಲ್ಫಲ್ ಆಗತ್ತದ. ಹಿಂಗೆ ಕೈ ಎಳೆದ ತಗೊಂಡು ಕೂದ ಮೈ ತುಂಬ ಏನು ಮುದ್ದಾಡಕ್ಕಾಗಲ್ಲ ನನಗೆ. ಅದಷ್ಟೇ ಗೈಸ್ ನೀರು ಕಾಯಿಸಿನಿ. ಇವಾಗ ಐತಲ್ಲ ಬಿಸಿ ನೀರಿಂದ ಸ್ನಾನ ಮಾಡ್ತಾನೆ ನಮ್ಮ ಸಿಂಬಾ. ಶಾಣೆ ಇದ್ರಿ ನೀನ್, ಶಾಣೆ ಇದ್ರಿ ಗುರು. ಹಿಂಗೆಲ್ಲ ತುಂಬಿಸ್ಕೆ ಕಾಣಿಸ್ತದೆ ನೀನು. ಓಕೆ, ಇದೇನಿಲ್ಲ ಇಷ್ಟ ದೊಡ್ಡ ಬಾಯಿ ನೋಡಿ. ಗೈಸ್ ಇವಾಗ ಅದ್ರ ಜೊತೆ ನಾನು ಸ್ನಾನ ಮಾಡ್ಬಿಟ್ಟೆ ಗೈಸ್. ಸಿಂಬಾಯಲ್ಲಿ ಸ್ನಾನ ಮಾಡಿ ಕೂತ ನೋಡ್ರಿ ಇಲ್ಲಿ. ಶಿಂಬಾಳೆ ಬುಂಬಳ ನೋಡ್ರಿ ಗೈಸ್, ನಮ್ಮ ಶಿಂಬಾ ಸ್ನಾನ ಮಾಡ್ಯಾನ. ಅವನ ಜೊತೆ ನಾನು ಸ್ನಾನ ಮಾಡಿಬಿಟ್ಟೆ. ಬನ್ನಿ ಇವಾಗ ಸ್ನಾನ ಮಾಡ್ಬಿಟ್ಟು ಕೂತಿದ್ದೆ. ನಮ್ಮ ಏರಿಯಾದ ಹುಲಿಗಳು ಅವ್ರದಲ್ಲ ಒಂದೇನೋ ಗಣಪತಿ ಕುಣಿಸ್ಯಾರ ಇಲ್ಲಿ ನಮ್ಮ ಏರಿಯಾದಾಗ. ಅಂದ್ರೆ ಇಲ್ಲಿ ಒಂದು ಚಿಕ್ಕ ಗಣಪತಿ ಕುಣಿಸ್ಯಾರ. ಆ ಗಣಪತಿ ಮುಂದೆ ಅಲ್ಲಿ ಏನೋ ಕಾಂಪಿಟೇಷನ್ ಮಾಡತ್ತಾರದ. ಬಾಳೆಗೆ ತಿನ್ನೋ ಕಾಂಪಿಟೇಷನ್ ಆ್ಯಂಡ್ ಬಿಸ್ಕಿಟ್ ತಿನ್ನೋ ಕಾಂಪಿಟೇಷನ್. ಅಣ್ಣ ನಿಮ್ಮ ಮನೆಗೆ ಯಾವ್ದು ಹುಡುಗರಿದ್ರೆ ಕಳ್ಸೋಣ, ನೀನು ಬಾಳ ಕರ್ಕೊಂಡು ಬಂದಿರೋದು. ಅದಕ್ಕೆ ನಮ್ಮ ಮನೆಗೆ ಇರೋದು ಇವನೇ ಒಬ್ಬ ಶಿಂಬಾ ಗೈಸ್. ಅದಕ್ಕೆ ಅಂತ ಹೇಳಕ್ಕೆ ನಾನೇ ಬೇಗ ಹೋಗ್ತಾರೆ. ಸ್ವಲ್ಪ ನೋಡ್ಕೊಂಡು ಮನೆ ಯಾವ ಥರ ಮಾಡಕತ್ತಾರ ನಾನು ನೋಡ್ಕೊಂಡು ವಾಪಸ್ ಬರುವ. ಲೆಟ್ಸ್ ಗೋ. ಮಂದಿ ವಾಪಸ್ ಅಡುಗೆ ಮಾಡ್ಕೊಂಡು ತಿನ್ಬೇಕು. ಅದಕ್ಕೆ ಬೇಗ ಹೋಗಿ ಬೇಗ ಬರೋಣ ಅಂತ ಮನೆಗೆ ಹೋಗುವ. ಇವಾಗ ಹೊಂಟೀನಿ. ಮನೆ ಗಾಯ್ಸ್ ಇವಾಗ ನಾವು ರೆಡಿ ಆಗಿಬಿಟ್ಟು ಹೊಂಟೀವಿ. ನಾವು ಒಬ್ಬರೇ ಹೊಂಟಿಲ್ಲ, ನಮ್ಮ ಒಬ್ಬರು ಸಣ್ಣ ಹುಡುಗರು ಅಂದ್ರಲ್ಲ ಅದ ನೋಡ್ರಿ ಇಲ್ಲಿ ನಮ್ಮ ಚಂಪಕ್ಲಾಲ್ ಅದ ನೋಡ್ರಿ. ಈ ಕಡೆ ನೋಡು, ಹಾಯ್ ಮಾಡಿಲ್ಲ ಕ್ಯಾಮ್ರಾಕ. ಅದು ನೋಡ್ಕೊಂಬರ ಬರ್ರಿ. ಏನೋ ಪೂಜೆ ಮಾಡ್ತಾರಂತ ಏನೋ ಬಾಳಿಕೆ ತಿನ್ನೋ ಸ್ಪರ್ಧೆ ಇಟ್ರ ಹುಡುಗರಿಗೆ. ನಿಮ್ಗೆ ಬಾಳಿಕೆ ತಿನ್ನೋ ಸ್ಪರ್ಧೆ ಆ್ಯಂಡ್ ಬಿಸ್ಕಿಟ್ ತಿನ್ನೋ ಸ್ಪರ್ಧೆ ಅಂತ ಗೈಸ್ ಹುಡುಗರು ಬಂದು ಹೇಳ್ಯಾರ. ಅದಕ್ಕೆ ನಾನು ನಮ್ಮ ಚಂಪಕ್ಲಾಲ್ ಹೊಂಟೀವಿ. ಬನ್ನಿ ಹೋಗಿ ನೋಡ್ಕೊಂಬರ ಮತ್ತೆ ಯಾವ ಥರ ಇರ್ತಾನೆ ನಾವು. ಇದು ನಮ್ಮ ಏರಿಯಾದಾಗ ಇರೋದು. ಈ ಕಡೆ ಸೈಡ್ ಒಂದು ಅದ,
ಅಲ್ಲಿನದ ವಿಜಯಪುರ ಚಿಂತಾಮಣಿ ಸರ್ಕಾರ ಸಮಗಾರ್ಚ ಸರ್ಕಾರ ಗಾಯ್ಸಿ ಇವ್ರದ್ದು ಇವಾಗ ಹೊಂಟಿದ್ದು ಬನ್ನಿ ಹೋಗುವ ಲೆಟ್ಸ್ ಗೋ. ಇವಾಗ ಇಲ್ಲಿ ಪೂಜೆ ಮಾಡ್ತಾರಂತ, ಪೂಜೆ ನೋಡೋದಂತ, ಪೂಜೆ ನೋಡ್ಬಿಟ್ಟು ಹೋಗೋವಂತ ಜಲ್ದಿ ಜಲ್ದಿ ಹೋಗೋದ. ಗೈಸ್ ಅಲ್ಲಿಂದ ಎಲ್ಲ ಮುಗಿಸೋಣ, ಸ್ವಲ್ಪ ಮಂಗಳಾರತಿ ಅಷ್ಟೇ ಮುಗಿಸ್ಕೊಂಡೆ. ಯಾಕಂದ್ರೆ ನಮ್ಮ ಚಂಪಕ್ಲಾಲ ಮನಿ 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 ಅಲ್ಲಾಗತ್ತೆ ಗೈಸ್. ಒಬ್ಬನೇ ಬಂದಿದ್ವಿ ಅಂದ್ರೆ ನಡೀತಿತ್ತು, ಅದಕ್ಕೆ ನಮ್ಮ ಚಂಪಕ್ಲಾಲ ನಾವು ಇಬ್ಬರು ಕೂಡ ಹೋಗಿದ್ದೀವಲ್ಲ. ಸೊ ಇವಾಗ ನಮ್ಮ ಚಂಪಕ್ಲಾಲ ಬಿಟ್ಟು ಇಲ್ಲ ನೋಡ್ರಿ, ಚಂಪಕ್ಲಾಲ್ ಈಗ ನೀವು ಬಿಟ್ಟಿಕೆರೆ ಹೋಗೊಂಬರ್ರಿ. ಇವಾಗ ಸ್ವಲ್ಪ ಹೋಗಿ ಒಂದಿಷ್ಟು ಎಗ್ ತೊಗೊಂಬರಮಂತೆ. ಎಗ್ ಆಮ್ಲೆಟ್ ಮಾಡ್ಕೊತೀವಿ ನಾವು. ಆಮ್ಲೆಟ, ರೊಟ್ಟಿ, ಚಪಾತಿ ಅಂದರೆ ಕಟ್ಟಿ ಅದಾವ ಅವನ್ನೇ ತಿನ್ನಬೇಕು ಅಂತ ನಾನು ಪ್ಲ್ಯಾನ್. ಲೆಟ್ಸ್ ಗೋ ಗೈಸ್, ಹೋಗೊಂಬರ್ರಿ. ಇವಾಗ ಹೋಗಿ ತಿಂದಕ್ಕೆ ಬರಂಬರಿ. ಎಲ್ಲ ಅಲ್ಲಿ ಇದೆಲ್ಲ ಮುಗಿಸ್ಕೊಂಬಂದು ಎಗ್ ಆಮ್ಲೆಟ್ ಮಾಡ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡತ್ತಿದ್ದೆ. ಯಾಕಪ್ಪ ಅಂದ್ರೆ ಹಸುವಾಗಿರಲಿಲ್ಲ ನನಗೆ. ಸೊ ಇವಾಗ ಹಸುವಾಗ್ಯದ. ನಮ್ಮ ಸಿಂಬಾನ ಮಲ್ಕೊಳ್ಳೋ ಆಸನ ನೋಡ್ರಿ, ಎಲ್ಲಿಂದ ಎಲ್ಲಿವರೆಗೂ ಮಲ್ಕೊಂಡು ನೋಡ್ರಿ, ಅರ್ಧ ಬೆಡ್ ಅವನೇ ಮಲ್ಕೊಳೋನು. ಸಿಂಬಾ ಬ್ರೋ ನೋಡ್ರಿ ಗಾಯ್ಸ್, ಎಷ್ಟುದ್ದು ಮಕ್ಕೋಣ ನಾವು ಸಿಂಬಾ. ಬನ್ನಿ ಗಾಯ್ಸ್, ಇವಾಗ ಒಂದಿಷ್ಟು ಊಟ ಮಾಡೋಣಂತ. ಅದೇ ಒಂದಿಷ್ಟು ನಮ್ಮದು ದಿನ ಬೇಳೆ ಸಾಂಬಾರು ತಿಂದು ಇಷ್ಟು ಬೋರ್ ಆಗ್ಯದಂದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಬೋರ್ ಆಗ್ಯದ. ಬೇಳೆ ಸಾಂಬಾರ ರೈಸ, ಬೇಳೆ ಸಾಂಬಾರ ರೈಸ ರೊಟ್ಟಿ, ಬೇಳೆ ಸಾಂಬಾರ ರೈಸ ರೊಟ್ಟಿ. ಮನೆ ಅದನ್ನೇ ಸ್ವಲ್ಪ ಮಾಡ್ಬಿಟ್ಟು ಹೋಗೋ ಯಾಕೊಂಬರ್ತಿಂತ. ಲೆಟ್ಸ್ ಗೋ, ಹೋಗುವ, ಊಟ ಮಾಡುವ, ಮಲ್ಕೊಳ್ಳುವ, ಅಷ್ಟೇ ಗೈಸ್ ನಮ್ಮ ಕೆಲಸ. ನಮ್ಮ ಸಿಂಬಾನೇ ಕುಂಗುಳೆ ಕುಚ್ಚು 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 ಕ್ಲೀನ್ ಆಗ್ಯಾನ್ರಿ. ಈಗಾಗಲೇ ಅಂದರೆ ಹೇರ್ಸ್ ಭಾಳ ಅಂದ್ರೆ ಭಾಳ ಉದುರಾಕತ್ತ ಇದ್ರು. ಇದಕ್ಕೊಂದು ಹಣಿಗೆ ತರಿಸ್ಬೇಕದು. ಹಣಿಗೆ ತರಿಸ್ತೀನಿ ಅಂದ್ರೆ ಸ್ವಲ್ಪ ಬೆಸ್ಟ್ ಆಗುತ್ತೆ. ಅಲ್ಲಿವರೆಗೂ ಆಗೋದೆಷ್ಟು. ಬನ್ನಿ ಇವಾಗ ಊಟ ಮಾಡುವ. ಊಟ ಮಾಡಿಬಿಟ್ಟು ಸಿಗ್ನಲ್ ಗೈಸ್. ಊಟ ಅಂತ ಆಯ್ತು ಗೈಸ್, ಸಪಾಸಟ್ ಮಾಡಿಬಿಟ್ಟು ತಾಗೋಡ್ ತೊಗೋಬೇಡ. ಅದೇ ಒಂದಿಷ್ಟು ತೊಗರಿಬೇಳೆ ಸಾಂಬಾರ, ಒಂದು 2 ಆಮ್ಲೆಟ್ ಹಾಕೊಂಡಿದ್ದೆ ಆ್ಯಂಡ್ ರೈಸ್ ಅಷ್ಟೇ ಇತ್ತು ಗೈಸ್. ಅದನ್ನು ತಿಂದಿನಿ, ಸಪಾಸಟ್ ಮಾಡೀನಿ. ಓಕೆ ಗೈಸ್, ಏನು ಮಾಡೋಕ್ಕಾಗಲ್ಲ, ಬರೀ ಅದೇ ತಿನ್ನೋದಾಗ ಬರೀ ಬೇಳೆ ಸಾಂಬಾರು ಇಷ್ಟು ಬೋರ್ ಆಗ್ಯದಂದ್ರೆ. ಇನ್ನು ನಮ್ಮ ಹಾಸ್ಟೆಲಾಗಿ ಸರಿ ಇತ್ತು, ಸ್ವಲ್ಪ ಬೇರೆ ಬೇರೆ ಥರ ಮಾಡಾಕ್ತಿದ್ರು. ಸ್ವಲ್ಪ ಹೀರಿಕಾಯಿ, ಬದ್ನಿಕಾಯಿ ಅದಿದ್ದು ಚೇಕ್ ಗೈಸ್. ಎಂಥ ಸಮಯ ನೋಡಿ ಗೈಸ್. ಇವತ್ತು ಅದೆಲ್ಲ ತಂದೀನಿ, ಆಲೂಗಡ್ಡೆ ಮತ್ತು ಬದನೆಕಾಯಿ ಅದಿದ್ದು ತಂದೀನಿ. ಇನ್ಮೇಲಿಂದ ಏನಾದ್ರು ಸ್ವಲ್ಪ ಮಾಡ್ಕೋಬೇಕನ್ನೋ ನನ್ನ ಪ್ಲ್ಯಾನ. ಹೊರಗಡೆ ಭಾಳ ತಿಲ್ಲತ್ತೀನಿ, ಸಿಕ್ಕಾಪಟ್ಟೆ ತಿಲ್ಲತ್ತೀನಿ. ಜನಗಳು ನೀವೇ ಕಮೆಂಟ್ ಹಾಕಾಕತ್ತೀರಿ, ಒಂದೊಂದು ವಾರಗಟ್ಟಲೆ ಹೊರಗಿಂದು ಔಟ್ಫುಡ್ ಅವಾಯ್ಡ್ ಮಾಡ್ಬೇಕಂತೇಳಿ. ಆ ಚಾಲೆಂಜ್ ತೊಗೊಳಕ್ಕೆ ಕಾಮೆಂಟ್ ಮಾಡಕತ್ತೀರಿ ನೋಡ್ರಿ. ಇಲ್ಲಿ ಒಂದು ಟೈಮ್ ಅದಕ್ಕೆ ಗೈಸ್, ಇವತ್ತಿಂದ ಹೊರಗಡೆ ಫುಡ್ ಅವಾಯ್ಡ್ ಮಾಡಿಕೆರೆ ಏನೇ ತಂದರು ಏನೇ ಮಾಡ್ಕೊಂಡ್ರು ಮನೇಲಿ ಮಾಡ್ಕೋಬೇಕನ್ನೋ ನನ್ನ ಪ್ಲ್ಯಾನ. ಮನೇಲಿ ಮಾಡ್ಕೊಂಡ್ರೆ ಹೆಂಗೆ ಗೊತ್ತಾನ ಗೈಸ, ಟೈಮ್ ಹಿಡಿತದ, ಟೈಮ್ ವೇಸ್ಟ್ ಆಗುತ್ತೆ ಆ್ಯಂಡ್ ಮತ್ತೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ಬೇಕಾಗುತ್ತೆ. ಹಿಂಗಾಗಿ ಹೊರಗಡೆ ತಿನ್ನೋದು ಅಷ್ಟೇ. ಇಲ್ಲಿನ ಅದು ಅಷ್ಟೇ ಹೋಗುತ್ತೆ, ಅಲ್ಲಿನ ಅಷ್ಟೇ ಹೋಗುತ್ತೆ ಅಂತ ನಂದು ಈ ಪ್ಲ್ಯಾನ್ ಹೋಗುತ್ತೆ. ಬಟ್ ಇಲ್ಲಿ ಮನೇಲಿ ಮಾಡೋ ರೊಟ್ಟಿ ತುಂಬ ತಿನ್ಬೋದು, ಹೊರಗಡೆ ಅರ್ಧ ಮರ ತಿನ್ಬೋದು ಅಷ್ಟೇ ಗೈಸ್. ನೋಡಿ ಗೈಸ್, ಇನ್ಮೇಲಿಂದ ಏನು ಮಾಡೋಕ್ಕಾಗಲ್ಲ. ಇನ್ಮೇಲಿಂದ ಆದಷ್ಟು ಟ್ರೈ ಮಾಡ್ತೀನಿ ಇಲ್ಲೇ ಮನೇಲಿ ಮಾಡ್ಕೊಂಡು ತಿನ್ನೋಕೆ. ನೋಡ್ರಿ ಗೈಸ್, ಇವಾಗ ಟೈಮ್ ನೋಡ್ರಿ ಎಷ್ಟಾಗ್ಯದ. ಟೈಮ್ ನೋಡಿದ್ರಿ, ಇವಾಗ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ಇದು ಆ್ಯಡ್ ಮಾಡಿಂದ ಹಾಕ್ಬೇಕಲ್ಲ. ಸೊ ಹಾಕಿ ಮತ್ತೆ ಮುಂಜಾನೆ ಮಲ್ಕೋಬೇಕು ಅಂದರೆ 3-4 ಗಂಟೆಗೆ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಏನು ಮಾಡೋಕ್ಕಾಗಲ್ಲ, ನಿಮಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಡಕತ್ತೀನಿ. ನೀವು ಅದಕ್ಕೆ ಒಂದು ಸಬ್ಸ್ಕ್ರೈಬ್ ಕೊಡ್ರಿ ಬೇಗ, ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಬೇಗ ಲೈಕ್ ಕೊಡ್ರಿ ಗೈಸ್. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಹಾಗೆ ಇವತ್ತಿನ ಥಾಟ್ ಕೇಳ್ರಿ. ಸಾಧಿಸಬೇಕು ಅಂತ ಮನಸ್ಸು ಮಾಡಿ ಹೊರಟರೆ ಬೆಟ್ಟವೇ ನಮ್ಮ ಕಾಲ ಕೆಳಗೆ ಇರುತ್ತೆ. ಇನ್ನು ಬೆನ್ನಿಂದ ಮಾತಾಡೋರು ಯಾವ ಲೆಕ್ಕ ಅಂತ ಹೇಳ್ತಾ ಮತ್ತೆ ನಾಳೆ ನೋಡೋ ಶಿವು. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.